ವಿದ್ಯುತ್ ತಂತಿ ಕಡಿದು ರೈತ ಸಾವು, ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನೀಡುವಂತೆ ಶಾಸಕ ಶೈಲೇಂದ್ರ ಬೆಲ್ದಾಳ್ ಒತ್ತಾಯ. ಬೀದರ ದಕ್ಷಿಣ ಕ್ಷೇತ್ರದ ಚಿಟಾ ಗ್ರಾಮದ ರೈತ ಪ್ರಭು ಅವರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡಲು ಹೋದಾಗ ಜಮೀನಿನಲ್ಲೇ ವಿದ್ಯುತ್ ತಂತಿ ಕಡಿದು ಬಿದ್ದ ಕಾರಣ ರೈತ ಪ್ರಭು ವಿದ್ಯುತ್ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನಾನು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ರೈತರ ಕುಟುಂಬದೊಂದಿಗೆ ಚರ್ಚಿಸಿ ಸಂತಾನವನ್ನ ಹೇಳಿದ್ದೇನೆ. ರೈತರ ಕುಟುಂಬ ಅತಿ ಕಡು ಬಡವರಾಗಿದ್ದು ಶೀಘ್ರ ಜೆಸ್ಕಾಂನಿಂದ 15 ಲಕ್ಷ ಪರಿಹಾರ ಒದಗಿಸಿ ಕುಟುಂಬಕ್ಕೆ ನೆರವು ನೀಡಲು ಆಗ್ರಹಿಸಿದ್ದಾರೆ. ಸಚಿವ ಖಂಡ್ರೆ ಮಾತನಾಡಿ 2 ದಿನಗಳಲ್ಲಿ 5 ಲಕ್ಷ ಪರಿಹಾರ ನೀಡಲಾಗುವುದು ಮತ್ತು ಇಂತಹ ಘಟನೆಗಳನ್ನ ಮರುಕಳಿಸದಂತೆ ಎಚ್ಚರ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟರ್ ಶ್ರೀಮಂತ್ ಇಂಚುರೆ, ಪ್ರಜಾಪ್ರಭ ಟಿವಿ, ಬೀದರ್. ರಮೇಶ್ ಇಮಿಡಿಯೇಟ್ ಕಳಿಸಿ ಎಲ್ಲ ಕಳಿಸಿ ಮತ್ತೆ ಕಂಪ್ಲೇಷನ್ ಎಲ್ಲ ಪಂಚನಾಮೆಲ್ಲ ರಮೇಶ್ ಬಂದಿರು. ನಾನು ಅಲ್ಲೇ ಹಾಸ್ಪಿಟಲ್ ಪೋಸ್ಟ್ಮಾರ್ಟಮ್ ಮಾಡಿಸಿ ವಿನಂತಿ ಮಾಡ್ಕೊಳ್ತೀನಿ ಸರ್. ನಿಮ್ಮಲ್ಲಿ ಪರಿಹಾರನೂ ಬೇಗ ಕೊಡಲ್ಲ. ನಾವು ನಮ್ಮ ಅರಣ್ಯದಿಂದ ಒಂದು ಆನೆ ತುಳಿತಾ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು 20 ಲಕ್ಷ ಕೊಡ್ತೀವಿ. ನಿಮ್ಮಲ್ಲಿ ಪರಿಹಾರನೂ ಕೊಡ್ಲಿಕ್ಕೆ ಅವ್ನು ಇನ್ಸ್ಪೆಕ್ಟರೇಟ್ ಬರಬೇಕು, ಏನು ಬರಬೇಕು ಅಂತ 3 ತಿಂಗಳು ಮಾಡ್ತೀವಿ, 6 ತಿಂಗಳು ಮಾಡ್ತೀವಿ. ಇನ್ಸ್ಪೆಕ್ಟರ್ ಪ್ರಾಬ್ಲಮ್ ಕರೆಕ್ಟ್ ರಿಪೋರ್ಟ್ ಕೊಡೋದು, ಮಾನವೀಯತೆ ಮರೆತು ರಿಪೋರ್ಟ್ ಕೊಡೋದು. ಇನ್ಸ್ಪೆಕ್ಟರೇಟ್ ರಿಪೋರ್ಟ್ ಅಷ್ಟಲ್ಲ, ಕಣ್ಣೆದುರುಗಡೆ ಸ್ನ್ಯಾಪ್ ಆಗಿದೆ. ಸ್ನ್ಯಾಪ್ ಆಗಿತ್ತು ನಿಮ್ಮ ಜವಾಬ್ದಾರಿ, ಇಲಾಖೆ ಜವಾಬ್ದಾರಿ. ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು 2 days ಅಲ್ಲಿ ಪರಿಹಾರ ಕೊಡ್ಬೇಕು. ಯಾವಾಗ ಕೊಡ್ತೀರಿ? 2 ದಿವಸ ಕೊಡ್ತೀವಿ. ಎರಡಿಲ್ಲ ಸರ್, 2 ಲಕ್ಷ ಹತ್ತಿರ ಮಾಡಿ ಭಾಳ ಗರೀಬ್ ಏನು ಹಂಗಿಲ್ಲ. 5 ಲಕ್ಷ ಸರ್ ಅದು ಗೌರ್ಮೆಂಟ್ ಮಾಡಬೇಕಾಗಿಲ್ಲ. ಇಲ್ಲ, 5 ಲಕ್ಷ ನಾಟ್ 2 lakhs ಇಲ್ಲ, 5 lakhs. 5 ಲಕ್ಷ ರೂಪಾಯಿ ನೀವು ಕೊಡಿ, ಕೊಟ್ಟು ಶಾಸಕರಿಂದ ಪ್ರಸ್ತಾವನೆ ಸರ್ಕಾರಕ್ಕೆ ಬರೀರಿ. ಗೌರ್ಮೆಂಟ್ ತೆಗೆದಿದೆ. ನಾವು ಏನಾದ್ರು ನಿಮ್ಗೆ ಯಾವ್ದಾದ್ರು ಒಂದು ಧೈರ್ಯ ಕೊಟ್ಟಿದ್ರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ರಿ. 3 ಮಕ್ಕಳು ಎರಡೂ ಪ್ರಕರಣಕ್ಕೆ ಯಾಕೆ ಆಗಿದೆ ಅಂತ ಒಂದು ಬರ್ತೀನಿ. ಏನು ನಮಗೆ ಅರ್ಥ ಆಗಲ್ಲ. ಸ್ಟಾಪ್ ಇಲ್ಲ, ಇದೆಲ್ಲ ಹೇಳಿಕ್ಕಾಗಲ್ಲ. ಆಗೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ವಿಕಾಸ ಎಲ್ಲ ಕಡೆ ಮಾಡಬೇಕು.